ನಮಸ್ಕಾರ ಕರ್ನಾಟಕ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಲಾಸ್ಟ್ ವ್ಲಾಗ್ ಕೇರಳ ವ್ಲಾಗ್ ಇತ್ತು. ಇನ್ನೂ ಯಾರ್ಯಾರು ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಡು ಬನ್ನಿ. ಸೊ ಅದರಲ್ಲಿ ಹೇಳಿದ್ದೆ ನಾನು 3ನೇ ತಾರೀಕಿಂದ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಅಂತ. ಒಂದು ತಿಂಗಳು ಕಂಟಿನ್ಯೂಸ್ ರಜೆ ಇತ್ತು. ಆರಾಮಾಗಿ ಊರಿಂದ ಊರು ತಿರ್ಗ್ಕಂತ ಟ್ರಿಪ್ ಹೊಡ್ಕಂತ ಆರಾಮಾಗಿದ್ದೆ. ಸಡನ್ನಾಗಿ ಕಾಲೇಜ್ ಒಂದು 2 ವಾರ ಹೋದ್ನೇನೋ ಅಷ್ಟೇ. ಫುಲ್ ಸಾಕಾಗ್ಬಿಟ್ಟಿದೆ ಆಲ್ರೆಡಿ, ಏನು ಮಾಡೋಂಗಿಲ್ಲ. ಸೊ ಟೈಟಲ್ ತಮ್ಮನೆಲ್ಲ ನೋಡಿ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ನಾವು ದಾವಣಗೆರೆಗೆ ಹೋಗ್ತಾ ಇದ್ದೀವಿ. ಈಗ ಆ್ಯಕ್ಚುಲಿ ಬೆಂಗಳೂರಲ್ಲಿದ್ದೀನಿ. ಇವಾಗ ಜಸ್ಟ್ ಕಾಲೇಜ್ ಮುಗಿಸ್ಕೊಂಡ್ಬಂದೆ. ಸೊ ದಾವಣಗೆರೆ ಹೋಗ್ತಾ ಇದ್ದೀವಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಮನೇಲಿ ಪೂಜೆ ಮಾಡ್ತಾರೆ, ಅದರಿಂದ ಹೋಗ್ತಾ ಇದ್ದೀವಿ. ಅಮ್ಮ ಆಲ್ರೆಡಿ 1 ವಾರ ಆಯಿತು ಹೋಗಿ. ಕೆಲಸ ಇದೆ ಅಂತ 1 ವಾರ ಮುಂಚೆನೇ ಹೋದರು. ನಾವು ಇವತ್ತು ಹೊರಡಬೇಕು. 7:45ಗೆ ಬಸ್ ಬುಕ್ ಮಾಡ್ಕೊಂಡಿದ್ದೀವಿ. ಇವಾಗ ಟೈಮು 5 ಗಂಟೆ ಆಗಿದೆ. ಸೊ ಎಷ್ಟಾಗುತ್ತೆ ಅಷ್ಟು ಬೇಗನೆ ಹೋಗಬೇಕು. ಟ್ರಾಫಿಕ್ ಬೇರೆ ಇಲ್ಲಿ ಹೆಬ್ಬಾಳ ಅದೆಲ್ಲ ದಾಟ್ಕೊಂಡು ಹೋಗೋಷ್ಟಲ್ಲಿ ಬಾಗಿಲು ಕ್ರಾಸ್ ದಾಟೋಕ್ಕಾಗಲ್ಲ ಗೈಸ್. ಬಾಗಿಲು ಕ್ರಾಸ್ ದಾಟೋಕ್ಕೆ ಅರ್ಧ ಗಂಟೆ ಬೇಕು, ಅಷ್ಟು ಟ್ರಾಫಿಕ್ ಇರುತ್ತೆ ಇವಾಗ. ಸೊ ಅದೇ ಗೈಸ್, ಇವಾಗ ಹೊರಡಬೇಕು. ಸೊ ಅಷ್ಟೇ ಗೈಸ್, ಬನ್ನಿ ಹೊರಡೋಣ. ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ. ನೋಡಿ ಗೈಸ್, ಚತುರಿಗೆ ಫುಲ್ ದೊಡ್ಡ ಮನ್ಸು ಗೈಸ್. ನಡ್ಕೊಂಡು ಹೋಗ್ತೀನಿ ಅಂದ್ರೆ ಬೇಡ, ಗಾಡಿ ತರ್ತೀನಿ ಅಂದ. ಒಂದು ಬಸ್ಸು ಸಿಕ್ಕಿಲ್ಲ. ಅರ್ಧ ಗಂಟೆ ಆಯ್ತು ಬಂದು ನಾವು. ಒಂದು ಬಸ್ ಯಾವುದೋ ಹೋಯ್ತು, ಅದು ನಿಲ್ಲಕ್ಕೂ ಜಾಗ ಇಲ್ಲ, ಅಷ್ಟು ಜನ ಇದ್ರು. ಅಯ್ಯೋ ದೇವ, ಟೈಮ್ ನೋಡ್ರಲ್ಲ 6 ಗಂಟೆ ಆಗಿದೆ. ಯಾವುದೋ ಬಸ್ಸೇ ಬರಲಿಲ್ಲ. ಇನ್ನೂ ಕಾದ್ರೆ ಟೈಮ್ ಆಗುತ್ತೆ ಅಂತ ಆಟೋ ಬುಕ್ ಮಾಡ್ಕೊಂಡ್ವಿ. ನೋಡಿ ಎಷ್ಟು ಟ್ರಾಫಿಕ್ ಇದೆ ಅಂತ. ಹೇಳಿಲ್ವ ನಾನು, ಬಾಗಿಲು ಕ್ರಾಸ್ ದಾಟಕ್ಕಾಗಲ್ಲ ಬೇಗ ಅಂತ. ಹಿಂಗಿದೆ ನೋಡಿ ನಮ್ಮ ಬಾಗಿಲು ಕ್ರಾಸ್ ಪರಿಸ್ಥಿತಿ. This is the famous headboard bridge. Ouch. ನಾವೇನಾದ್ರು ಬಸ್ಸಲ್ಲಿ ಬಂದಿದ್ರೆ ಇಲ್ಲಿ ಬರ್ತಿದ್ವಿ ನೋಡಿ ಗೈಸ್, ಆ ಕಡೆ ರೋಡಲ್ಲಿ. ಹಾಗಂತೂ ಮೂನೇ ಆಗ್ತಿಲ್ಲ, ಇದು ನಿಂತು ಬಿಟ್ಟಿದೆ. ಇದಾದ್ರೂ ಪರವಾಗಿಲ್ಲ, ಒಂದು ಸ್ವಲ್ಪ ಮೂವ್ ಆಗ್ತಿದೆ. ನೋಡೋಣ ಬನ್ನಿ ಗೈಸ್. ಇವಾಗ 6:45 ಆಗಿದೆ. ಇನ್ನು 55 ಮಿನಿಟ್ಸ್. 7:40 ಹೋಗ್ತಿದೆ. 7:45ಗೆ ಇರೋದು ಬಸ್ಸು. ಇಲ್ಲಿ ನೋಡಿದ್ರೆ ಫುಲ್ ರೇಟ್ ಇದೆ. ನೋಡ್ಬೇಕು ಎಷ್ಟೊತ್ತಿಗೆ ಹೋಗ್ತಿದೆ ಅಂತ. ಗೈಸಿನ 3 ಕಿಲೋಮೀಟರ್ ಇದೆ. ಕರೆಕ್ಟಾಗಿ 7:45 ಹೋಗ್ತೀವಿ. 7:45ಗೆ ಬಸ್ ಇರೋದು. ಅಣ್ಣ ಫುಲ್ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಮೋಡಲ್ಲಿ ಓಡಿಸ್ತಿದ್ದಾರೆ. ಟ್ರಾಫಿಕ್ ಹಂಗೆ ಇದೆ. ನೋಡೋಣ ಬನ್ನಿ ಏನಾಗುತ್ತೆ. ಬಸ್ ಮಿಸ್ ಆದರೆ ಮತ್ತೆ ಗೌರ್ಮೆಂಟ್ ಟೆಂಪಲ್ಗೆ ಮೆಟ್ರೋ ತಗೊಂಡು ಹೋಗ್ಬೇಕು. ಮೆಟ್ರೋ ತಗೊಂಡು ಹೋಗಿ ಅಲ್ಲಿ ಹತ್ಬೇಕಾಗುತ್ತೆ. ನೋಡೋಣ ಎಷ್ಟೊತ್ತಿಗೆ ಹೋಗ್ತೀನಿ ಅಂತ. ಗುಡ್ ಮಾರ್ನಿಂಗ್ ಗೈಸ್. ಸೊ ಇವಾಗ ಟೈಮು 5 ಗಂಟೆ ಆಗಿದೆ. ನಾನು ದಾವಣಗೆರೆ ರೀಚ್ ಆದಾಗ 2:30 ಆಗಿತ್ತು.
ಗಂಟೆ ಮಲಗಿದ್ದೆ ಅಷ್ಟೇ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ, ನೋಡ್ಬೋದು ನೀವು. ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ಸ್ವಲ್ಪ ಕೆಲಸ ಕೂಡ ಇದೆ, ಬೇಗ ಕೆಲಸ ಮಾಡಬೇಕು. ಸೊ ಆಮೇಲೆ ಸಿಗ್ತೀವಿ. ಗೈಸ್ ನೋಡಿ ಗೈಸ್, ಸ್ಟಾರ್ಟ್ ಆಗಿದೆ, ರೆಡಿ ಮಾಡ್ತಾ ಇದ್ದಾರೆ. ಟೈಮ್ ಲಾಕ್ ಹಾಕಿರ್ತೀನಿ ನೋಡಿ. 2 ಸಲ ಬಿಚ್ಚಿ ಉಡ್ಸ್ತು ಗೈಸ್ ನಮ್ಮಮ್ಮ, ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಸೊ ಗೈಸ್, ಮನೇಲಿ ಪೂಜೆ ಮುಗಿಸ್ಕೊಂಡು ಇವಾಗ ಅವ್ರಗೊಳಗೆ ಬಂದಿದ್ದೀವಿ. ನಮ್ಮೂರಿಗೆ ದೇವಸ್ಥಾನಕ್ಕೆ ಭಾಳ ದಿನ ಆಗಿದ್ದು ಬಂದು. ಸೊ ದರ್ಶನಕ್ಕೆ ಅಂತ ಬಂದಿದ್ವಿ. ನಾನು, ದರ್ಶಿ, ಐಶು ತೋರಿಸ್ತೀನಿ, ಮತ್ತು ನಮ್ಮ ತಾತ ಬಂದಿದ್ದಾರೆ, ಮತ್ತು ಸೂರಜ್ ಅಂತ ತೋರಿಸಿದ್ದೆ, ನಮ್ಮ ಅತ್ತೆ ಮಗ. ಇಷ್ಟು ಜನ ಬಂದಿದ್ವಿ. ಸೊ ಇವಾಗ ಜಸ್ಟ್ ದರ್ಶನ ಆಯಿತು, ವಾಪಸ್ ಹೊರಟಿದ್ದೀವಿ. ಸೊ ನಮ್ಮ ಮನೇಲಿ ಮೇನಾಗಿ ಪೂಜೆ ಮಾಡೋದು ಅಥವಾ ಹಬ್ಬ ನಾವು ಸ್ವಲ್ಪ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋದಂದರೆ ಇದೇ ಗೈಸ್, ವರಮಹಾಲಕ್ಷ್ಮಿ ಪೂಜೆ. ನೋಡಿದ್ರಲ್ಲ ಹಬ್ಬ ಹೆಂಗೆ ಮಾಡಿದ್ವಿ, ಪೂಜೆ ಹೆಂಗೆ ನಡೀತು ಅಂತ. ಸೊ ಇವಾಗ ಮನೇಲಿ ಇನ್ನೊಂದು ಸ್ವಲ್ಪ ಜನ ಬರೋರಿದ್ದಾರೆ.
ಇವಾಗ ಆಲ್ರೆಡಿ ಸ್ವಲ್ಪ ಜನ ಬಂದಿದ್ದಾರೆ, ಎಲ್ಲರನ್ನೂ ತೋರಿಸ್ತೀನಿ ಇವಾಗ ಹೋಗ್ಬಿಟ್ಟು. ನನ್ನ ಫ್ರೆಂಡ್ಸ್ ಬರ್ತಾರೆ, ಅಪ್ಪಾಜಿ ಫ್ರೆಂಡ್ಸ್ ಬರ್ತಾರೆ. ಸೊ ಬನ್ನಿ ಗೈಸ್ ಇವಾಗ ಹೋಗಿ. ಆ್ಯಕ್ಚುಲಿ ತಿಂಡಿ ತೋರಿಸಲೇ ಇಲ್ಲ ನಾನು. ಉಪ್ಪಿಟ್ಟು ಮಾಡಿದರು, ಭಟ್ರು ಕರ್ಸಿದ್ದೀವಿ ಹೋಳಿಗೆ ಮಾಡೋಕ್ಕೆ. ಅವ್ರ ಕೈಲೇ ತಿಂಡಿನೂ ಮಾಡಿಸಿದ್ವಿ, ನಾನು ತೋರಿಸಲೇ ಇಲ್ಲ. ಮಸ್ತಾಗಿತ್ತು ಅವರೆಕಾಳು ಉಪ್ಪಿಟ್ಟು, ತಿನ್ಕೊಂಡು ಬಂದ್ವಿ. ಸೊ ಇವಾಗ ಹೋಗ್ಬಿಟ್ಟು ಊಟ ಮಾಡ್ಬೇಕು ಗೈಸ್. ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾರೆ, ತೋರಿಸ್ತೀನಿ ಊಟಕ್ಕೆ ಏನು ಮಾಡಿಸಿದ್ವಿ ಎಲ್ಲ ತೋರಿಸ್ತೀನಿ ಗೈಸ್. ಬನ್ನಿ ಹೊರಡೋಣ ಗೈಸ್. ನೋಡಿ ಗೈಸ್, ದರ್ಶನ್ ನಮ್ಮ ಕಾಶಿ ಫ್ರೆಂಡ್, ಕಾಶಿಲಿ ಸಿಕ್ಕಿದ್ದವನು. ಆ್ಯಂಡ್ ಇವ್ರು ನಮ್ಮ ತಾತ ಗೈಸ್, ಇವನು ಸೂರಜ್. ಆ್ಯಂಡ್ ಇವಳ ಹೆಸರು ಏನೋ ನಿನ್ನ ಹೆಸರು ನೋಡಿ ಗೈಸ್. ಎಷ್ಟು ಜನ ಗೈಸ್ ಹೊರಟಿದ್ದೀವಿ. ಬನ್ನಿ ಮನೆಗೆ ಹೋಗಿ ಸಿಗ್ತೀನಿ ಗೈಸ್. ಇವ್ರು ನಮ್ಮ ಮಾಮ ಗೈಸ್, ಇವ್ರು ನೋಡಿರ್ತೀರ ನೀವು. ಇವ್ರ ಅಪ್ಪಾಜಿ. ಹೇಳ್ರಿ ಹೇಳ್ರಿ. ಇವ್ರು ನಮ್ಮ ತಾತ ಆಗ್ಲೇ ತೋರಿಸಿದ್ನಲ್ಲ. ಹೇಳ್ತದ ಹಿಂಗನ್ನು ಹಿಂಗೆ ನೋಡಿ ಗೈಸ್, ಪೂಜೆ ಆಗಿದೆ. ಮತ್ತೆ ಊಟಕ್ಕೆ ರೆಡಿ ಆಗಿದೆ. ಹೋಳಿಗೆ, ಪಲ್ಯ. ಏನ್ ಪಲ್ಯ ಅಮ್ಮ ಇದು? ರೈಸ್. ಮತ್ತೇನಿದೆ? ಬಾಳೆ ಎಲೆ ಇದೆ, ಮಜ್ಜಿಗೆ ಇದೆ, ಸಾಂಬಾರ್ ಇದೆ, ನೀರಿದೆ, ಕೊತ್ತಂಬರಿ ಇದೆ. ಇಲ್ಲಿ ಯಾರು ಅಪ್ಪಾಜಿ ಫ್ರೆಂಡ್ಸ್ ಬಂದ್ರು ಪ್ಲೀಸ್. ಇಲ್ಲಿ ಬಾಳೆಹಣ್ಣಿದೆ, ಇಲ್ಲಿ ಹಾಲಿದೆ, ಮತ್ತೆ ಉಂಡೆ ಇದೆ ನೋಡಿ, ಉಂಡೆ ಇದೆ, ಹಪ್ಪಳ ಇದೆ. ಈಗ ಅಪ್ಪಾಜಿ ಫ್ರೆಂಡ್ಸ್ ಬಂದಿದ್ದಾರೆ ಗೈಸ್, ಆಮೇಲೆ ವ್ಲಾಗ್ ಮಾಡ್ತೀನಿ. ಬಾಯ್ ಬಾಯ್. ಹೆಂಗೈತ ಊಟ? ಚೆನ್ನಾಯ್ತಾ? ಹೆಂಗೈತ್ ಮಮ್ಮ ಊಟ? ಚೆನ್ನಾಯ್ತಾ ತಾತ? ಹೆಂಗೈತ್ ಊಟ? ಚೆನ್ನಾಗೈತಪ್ಪ. ಒಳಗೆ ಇಷ್ಟ ಆತಾ? ನೋಡಿ ತಿನ್ನು ಅಂದ್ರೆ ಅಳ್ತಾವನಿ ಇಷ್ಟು ತಿನ್ನಕ್ಕೆ. ಇನ್ನೊಂದು ಕಟ್ ಮಾಡಾಕ ನೆಕ್ಸ್ಟ್. ಯಾಕೆ ಏನ್ ಹೇಳ್ತಿ ಹೇಳೋ ಮರ್ಯಾ? ಉಂಡೆ ಉಂಡೆ. ಊಟ ಹೆಂಗಿತ್ತು? ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಎಲ್ಲ ಇಷ್ಟ ಆಯ್ತಾ? ತುಂಬಾ ಚೆನ್ನಾಗಿತ್ತು. ಹೆಂಗಿತ್ತು ಸೋಬಜ್ಜಿ? ಹೆಂಗಿತ್ತು? ಎಲ್ಲ ವೆರೈಟಿ ತುಂಬಾ ಚೆನ್ನಾಗಿತ್ತು. ಹೆಂಗಿತ್ತು ನೀನ್ ಹೇಳ? ಬಹಳ ಚೆನ್ನಾಗಿದೆ. ಬಹಳ ಚೆನ್ನಾಗಿದೆ. ನೀನ್ ಹೇಳ? ನಾನು ಊಟನೇ ಮಾಡಿಲ್ಲ. ಬಾಪತ್ತಿದಾತ ಊಟ? ಎಕ್ಸ್ಪೀರಿಯನ್ಸ್. ಊಟ ತುಂಬಾ ಚೆನ್ನಾಗಿತ್ತು, ಆದ್ರೆ ಊಟ ಮಾಡಿ ಊಟಕ್ಕೆ ಬಡ್ಸೋದ್ ಕಷ್ಟ. ಸೊ ಗೈಸ್, ಗುಡ್ ಈವ್ನಿಂಗ್. ಟೈಮ್ 4 ಗಂಟೆ ಆಗಿದೆ. ಸೊ ನಿನ್ನೆ ಪೂಜೆ ಮುಗಿಸ್ಕೊಂಡು ಎಲ್ಲ ಊಟ ಎಲ್ಲ ಮಾಡಿ ಎಲ್ಲರೂ ಹೋದ್ರು. ನಮಗೆ ಫುಲ್ ಸುಸ್ತಾಗ್ಬಿಟ್ಟಿತ್ತು, ನಿದ್ದೆನೇ ಇಲ್ಲ. ದಾವಣಗೆರೆ ಮನೆಗೆ ಬಂದರು ಅಷ್ಟರಲ್ಲಿ 3 ಗಂಟೆ ಆಗಿತ್ತು. ಮಲಗಿ ಮತ್ತಂಗೆ 4:15 ಹಂಗೆ ಎದ್ದಿದ್ವಿ. ಸೊ ನಿದ್ದೆನೇ ಇಲ್ಲ, ಫುಲ್ ಸುಸ್ತು. ಸೊ ಮಲಗಿಬಿಟ್ಟೆ ನಾನಂತೂ. ಆಮೇಲೆ ಮತ್ತೆ ಎದ್ದು ರಾತ್ರಿ ಒಂದ್ಸಲ ಊಟ ಮಾಡಿ ಮತ್ತೆ ಮಲಗಿದ್ವಿ. ಬೆಳಗ್ಗೆ ಫುಲ್ ಲೇಟಾಗಿ ಎದ್ದು ತಿಂಡಿ ಎಲ್ಲ ಮಾಡಿಕೊಂಡು
ಪೂಜೆದೆಲ್ಲ ತೆಗೆದು ಇವಾಗ ಮತ್ತೆ ಊಟ ಮಾಡಿಕೊಂಡು ಬಸಪ್ಪುರಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಸೊ ಬಸಪ್ಪುರಕ್ಕೆ ಹೋಗಿ ಉಂಡೆ ಕೊಡ್ಬೇಕಂತ ಇವರು. ಸೊ ಉಂಡೆ ಕೊಟ್ಟು ನಾವು ಲಡ್ಡನ್ ನೋಡಿ ಭಾಳ ದಿನ ಆಗಿತ್ತು. ಭಾಳ ದಿನ ಅಂದರೆ ಅದು ಒಂದು 2 ವಾರ ಆಗಿತ್ತು. ಸೊ ನೋಡ್ಕೊಂಡು ಮಾತಾಡ್ಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ರಾತ್ರಿ 12 ಗಂಟೆಗಿದೆ ಬಸ್ಸು, ಬುಕ್ ಮಾಡ್ಕೊಂಡಿದ್ದೀವಿ. ಸೊ ಹೊರಟಿದ್ದೀವಿ ಗೈಸ್ ಇವಾಗ ಬಸಪುರಕ್ಕೆ. ಬನ್ನಿ, ಬಸಪುರದಲ್ಲಿ ಸಿಗ್ತೀನಿ. ನನ್ನಂಗೆ ಯಾಕೆಂದ್ರೆ ಅವ್ಳಿಗೆ ಟೈಟ್ ಆಗಂಗಿಲ್ಲ, ಮೇಲಕ್ಕದು ಅಂಗಿಗಳೆಲ್ಲ. ಶಾರ್ಟ್ ಮುಖ ಬರಬಾರ್ದು. ಕಾಶಿ ಫ್ರೆಂಡು ಗಾಯ್ಸ್ ಬಹಳ ಚೆನ್ನಾಗಿದೆ. ಏನ್ ಚೆನ್ನಾಗಿದೆ ಅರ್ಥ? ಏನ್ ಚೆನ್ನಾಗಿದೆ? ಪಲಾವ್ ಬಹಳ ಚೆನ್ನಾಗಿದೆ ಇವತ್ತು ನಮ್ಮ ಮನೆಯಲ್ಲಿ. ಏನ್ ಬಹಳ ಚೆನ್ನಾಗಿದೆ? ಪಲಾವ್ ಬಹಳ ಚೆನ್ನಾಗಿದೆ, ಕೃತಿಕಾ ಮಾಡಿದ್ದು. ಇಲ್ಲ, ತೊಟ್ಲಾಗ ಮಟ್ಟ ರಿವೀಲ್ ಮಾಡಂಗಿಲ್ಲ. ನೋಡಿ ಗೈಸ್, ಲಡ್ಡು ನಿನ್ನೆ ಸೈಲೆಂಟಿಗೆ ಅಂದ್ನಲ್ಲ ಲಡ್ಡು, ಹೆಸರೇ ಬರಂಗಲ್ಲ ಬಾಯಿಗೆ. ನಿನ್ ಮಗಳ ಹೆಸರು ಮರ್ತ್ಬಿಟ್ಟಿ ಅನ್ಕಡೆ. ಏನು ಇವಾಗೂ ಮರ್ತೋಯ್ತು ನನಗೆ. ಲಡ್ಡು ಅಂತಿದ್ದೆ. ಲಡ್ಡು ಅಂತ ಬರ್ತು ಬಾಯಿ, ನಾನೇ ಮಾಡ್ಲಿ. ಇತ್ತೊಂದ್ ಸ್ವಲ್ಪ ದಿನಕ್ಕೆ ಅವಳಿಗೆ ಅವಳ ಹೆಸರೇ ಮರ್ತೋಗಿತ್ತು. ಗೈಸ್, ಸುಮ್ಮನೆ ಕೂಡ ಕುನ್ನೂರಿಗೆ ಹೊಟ್ಟಿದ್ದೀವಿ ನಾನು ಮತ್ತೆ ದರ್ಶಿ. ನೋಡಿ ಗೈಸ್, ಏನಿದು ವಿಚಿತ್ರವಾಗಿದೆ. ಎದ್ರಾಗ ಬಿಡ್ಬೇಕು ರಾತ್ರಿ ಹೊತ್ತು ಯಾರು ಬಂದು ಹಂಗಿಟ್ಟವ್ರೆ, ಎಣ್ಣೆ ಬಾಟ್ಲೆಲ್ಲ ಇಟ್ಟವ್ರೆ. ಯಾರು ರಾತ್ರಿ ಹೊತ್ತು ಬಂದ್ರೆ ಎದ್ರೆ ಬಿಡ್ಬೇಕು. ಇವ್ನು ಎದ್ರು ಸಾಯ್ತಾನೆ, ಇವಾಗ ಎದ್ರು ಸಾಯ್ತಾನ. ನಾವು ಹತ್ರ ಊಟ ಮಾಡ್ತೀನಿ ಅಂದ್ರೆ ಎದುರ್ತಾವನೆ. ಬೇರೆ ಇದನ್ನೇ ಇಲ್ಲ ಗೈಸ್, ಬೈಕ್ ಹೊಡ್ಯಕ್ ಆಗ್ತಿಲ್ಲ ಗೈಸ್ ನನಗಂತೂ. ಹುಳ ಗೈಸ್, ಕಟ್ ಮಾಡಕ್ಕೆ ಹೋಗ್ತಿದ್ದಾವೆ. ಅದಕ್ಕೆ ಸ್ವಲ್ಪ ನೋಡಿದ್ರೆ ನೈಟ್ ಅಪ್ಪ ಇಡೀ ಮೂಗು ಕಟ್ಟು ಏನು ನೋಡಿ ಗೈಸ್, ಕಣ್ಣೊಳಗೆ ಹುಳ ಹೋಗಿ ಆಗಿರೋದ್ ನೋಡಿ ಗೈಸ್. ಒಂದ್ ಕಣ್ಣಾಗಿರೋದ್ ನೋಡಿ ಗೈಸ್. ಏನ್ ಮಾಡೋದು? ಅವನಿಗೆ ಗಾಳಿ ಅವನಿಗೆ ಮೂಗೊಳಗ್ ಹೋಗಿದೆ. ಎಣ್ಣೆಗೆ ಸ್ವಲ್ಪ ಅಡ್ಡೆ. ಮದುವೆ ವಿಡಿಯೋ ನೋಡ್ತಾ ಇದೀವಿ ಗೈಸ್. ಬಾಯ್ 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 ಬಾಯ್. ಗಡಬರಿ ಹೋಗ್ಯಾ ತೊಟ್ಲಿಗೆ ಹೋಟ್ಲಿಗೆ 3 ತಿಂಗಳಾಯ್ತಿನ. ಅವಾಗ ಬರೋದು. ಬಾಯ್ ಬಾಯ್ ಗಾಯ್ಸ್. ಬಹಳ ಚೆನ್ನಾಗಿ ವಿಡಿಯೋ ಮಾಡ್ತಾ ಅದನ್ನೆಲ್ಲ. ಬಾಯ್ 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 ಬಾಯ್. ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ, ಶನಿವಾರ ಅಲ್ಲ. ಸೊ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ವಿದ್ಯಾನಗರದಲ್ಲೇ. ಕರೆಂಟೇ ಇಲ್ಲ ಗೈಸಲ್ಲಿ. ಬನ್ನಿ. ಗೈಸ್, ನಿನ್ನೆ ಬಸಪುರದಿಂದ ಬಂದು 12 ಗಂಟೆಗೆ ಬಸ್ ಇತ್ತು.
12 ಗಂಟೆಗೆ ಅಲ್ಲಿ ಹತ್ತಿದ್ವಿ, ಕರೆಕ್ಟ್ 5 ಗಂಟೆ ರೀಚ್ ಆದ್ವಿ ಮೆಜೆಸ್ಟಿಕ್ಕು. ಆಮೇಲೆ ಮನೆಗೆ ಬರೋಷ್ಟರಲ್ಲಿ 6 ಗಂಟೆ ಆಗಿತ್ತು. ಬಂದು ಮತ್ತೆ ಮಲಗಿದ್ವಿ, ಮತ್ತೆ 10 ಗಂಟೆಗೆ ಎದ್ವಿ, ಊಟ ಎಲ್ಲ ಮಾಡಿದ್ವಿ. ಇವಾಗ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿದೆ, 4 ಗಂಟೆ ಆಗಿದೆ ಟೈಮೀಗ. ಜೋರು ಮಳೆ ಬಂತು 1 ಗಂಟೆ ಇವಾಗ. ಸೊ ಇಷ್ಟೇ ಗೈಸ್, ನೋಡಿದ್ರಲ್ಲ ನಮ್ಮ ಮನೇಲಿ ಹೆಂಗೆ ಮಾಡ್ತೀವಿ ವರಮಹಾಲಕ್ಷ್ಮಿ ಹಬ್ಬನ ಎಲ್ಲ ನೋಡಿದ್ರಲ್ಲ. ಈ ವ್ಲಾಗ್ ಇಷ್ಟೇ ಗೈಸ್. ಮತ್ತೆ ನಾಳೆ ಕಾಲೇಜ್ ಹೋಗ್ಬೇಕು, ಸಾಕಾಗ್ಬಿಟ್ಟಿದೆ ಕಾಲೇಜ್ ಕಾಲೇಜ್ ಕಾಲೇಜ್. ಸೊ ಅಷ್ಟೇ ಗೈಸ್, ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸೊ ಇನ್ನೊಂದು ಏನಂದರೆ, ಇನ್ಸ್ಟಾಗ್ರಾಮಲ್ಲಿ ಡೈಲಿ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಗೈಸ್. ಚಾಲೆಂಜ್ ತಗೊಂಡಿದ್ದೀನಿ 1 ವರ್ಷ. ಸೊ ಇನ್ಸ್ಟಾಗ್ರಾಮ ಯಾರು ಇನ್ನೂ ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಯಾರು ಹೊಸ್ದಾಗಿ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ನೆಕ್ಸ್ಟ್ ವೀಡಿಯೋ ತುಂಬ ಜಲ್ದಿನೇ ಬರುತ್ತೆ, ತುಂಬ ಸ್ಪೆಷಲ್ ವೀಡಿಯೋ ನನಗದು, ನೋಡಿ ಏನಂತ. ಸೊ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ಸಿ ಯು, ಟಾಟಾ, ಬಾಯ್ ಬಾಯ್.